ಎರಗುಂಟಿ ಅರ್ಜಿನ ನರ್ಮನಿಯಾಗ ಐತದು ಮುಚ್ಚಮಳಿಗೆ ಆಯ್ತು ಮುಚ್ಚವ್ರಿ ಅಗಸು ಪುಟ್ಟಾಕೊಂಡು ಮನೆಗೆ ಹೋಗ್ಬೇಕು ಪದ್ಮಾವತಿ ಸುಳೆ ಮನೆಗೆ ಹೋಗ್ಬೇಕು. ಇನ್ನು ನೀನು ಎಲ್ಲ ನಾನು ಬರ್ಕೊಡ್ತೀನಿ ಕಾಗದ ವಾಲೆಗೆ ಅದನ್ನೆಲ್ಲ ಮಾಡ್ಕೊಂಡು ನೀನು ಗೊಡಗ್ ತರಬೇಕು ಅಂತ ಹೇಳಿ ಬಿಚ್ಚಿ ಮೇಘು ಅಂತ ಹೊಡಿತಾನೆ ಕುದುರೆ. ಇಡೀ ನಮ್ಮ ಅಖಂಡ ಭಾರತ ಖಂಡದಲ್ಲಿ ಯಾರು ನೋಡಿರಲ್ಲ ಬೇರೆ ಕಡೆ ಪ್ರಪಂಚ ಇದೆ ಅಂತ. ನಾವೆಲ್ಲ ಓದೋದು ಹಿಸ್ಟ್ರಿಯಲ್ಲಿ ಓದೋದು ವಾಸ್ಕೋಡಿಗಮ್ಮ ಬಂದ್ಬಿಟ್ರು ಸೀರೆ ಹಿಡ್ಕೊಂಡಿಡಿದ್ರು, ಹೊಸದಾಗಿ ಸೀರೆ ಇಂಟ್ರೊಡ್ಯೂಸ್ ಮಾಡಿದ್ರು, ಆಮೇಲೆ ಬಂದು ಎಲ್ಲ ಮಸಾಲಾ ಐಟಮ್ಸ್ ತಗೊಳೋದು ಅಂತ ಹೇಳ್ತೀವಿ. ಇನ್ನೂ ನಮ್ಮ ಅಖಂಡ ಭಾರತದಲ್ಲಿ ಯಾರು ಬಂದಿಲ್ದ ಇಲ್ಲಿಂದ ಹೋಗಿರ್ದೇ ಇರ್ತಕ್ಕಂಥ ಪ್ರಪಂಚಕ್ಕೆ ಅವತ್ತು ಮೇಘ ಬಂದಾಗ ಚಿತ್ತ ಹೋಗ್ಬಿಟ್ಟು ಇವನ ಮಗ ಶಿತ್ತಂಗಿರಿ ದೊರೆ ಕಾಡಿಗೆ ಹೋಗ್ತಾನೆ ಅಂದ್ರೆ ನೆತ್ತಿ ಮೇಲೆ ಎಲ್ಲಿಡ್ದಂಗೆ ಹೆಂಗ ನಾವು ತರ್ಗಿಯಣ ಗೊಡಗ ಅಂತ ಕೇಳಿದ. ಆ ಗೊಡಗ್ ತೆಗಿಸ್ಬೇಕು ಅಂದ್ರೆ 1000 ಜೂಲ 1000 ನಾಯಿ ಆಗ್ಬೇಕು, ಆಮೇಲೆ ಕಾಳೆ ಕೊರ್ಮನ್ ಕರ್ಕೊಂಬರ್ಬೇಕು, ಕಾಳೆ ತೆಗಿಸ್ಬೇಕು, ಗೊಡಗಿಡಿಯನ್ ಕರ್ಕೊಂಬರ್ಬೇಕು, ಕ್ಷತ್ರಿಯ ವಂಶಸ್ಥನ ಆಗ್ಬೇಕು, ಅವನು ಕ್ಷತ್ರಿಯ ತೆಗಿಸ್ಬೇಕು, ಗೊಡಗ್ ತೆಗಿಸ್ಬೇಕು, ಇನ್ನು ಹೊಗೆ ಹಾಕ್ಬೇಕು, ಧೂಪ ಸಾಮ್ರಾಣಿ ಹೊಗೆ ಆಕಾಶಕ್ಕೆ ಮುಟ್ಬೇಕು, ಕೊಕ್ಕಂ ತಕ್ಕೊಳಕ್ ಹೋಗಿ ಕೋಳಿ ಹುಂಜ ಆಗ್ಬೇಕು, ಬೆಕ್ಕಂ ತರ್ಸ ಮೇಕೆ ಹೊತ್ತಾಗಬೇಕು, ಮೂಗ್ ಬಾಲದಾಗಬೇಕು, ಕಂಬಿಲ್ ಜೂಳಿರ್ಬೇಕು, ಅದನ್ನ ಕಡಿಬೇಕು, ಬೇಟೆ ಹಾಕ್ಬೇಕು, 101 ಪಿಚ್ಚಕಾಯಿ 101 ನಿಂಬೆಕಾಯಿ ಕೊಯ್ದಾಕ್ಬೇಕು. ಆಮೇಲೆ ಇನ್ನೂ ಹೆಚ್ಚಿನ ತರದಾಗ ಅದನ್ನ ತೆಗಿಬೇಕಂದ್ರೆ ಭಾರಿ ಕಷ್ಟ ಆಯ್ತಪ್ಪ. ಅಣ್ಣ ಅದೇನಣ್ಣ ಆಗ್ಲಿ ದೊರೆತನ ಕೇಳೋಣ ಬಡತನ ಅವನ್ನೆಲ್ಲ ಕರ್ಕೊಂಬತ್ತೀನಿ ಕಾಣ ಅಂತ ಹೇಳಿ ಎಲ್ಲ 10 ಲಕ್ಷದ ಮುತ್ತಿನ ಗೊಡಗು ಎತ್ತಿಡ್ದಾರೆ ಅಂದ್ರೆ ಸುತ್ತ 16 ಹಳ್ಳಿ ಬೆಳಕಾಗಬೇಕು ಹತ್ತು ಟೈಮ್ನಾಗ. ಅವ್ರದ್ದು ಒಂಥರ ಗೊಡಗು ಅಂತ ಈ ಛತ್ರಿಗೆ ಟೈಪ್ ಇಟ್ಕೊಂತಾರಲ್ಲ ಆ ತರ ಗೊಡಗು ಅಂತ ಇತ್ತು. ಆ ಗೊಡಗನ ಹಿಂಗ್ ಎತ್ತಿಡ್ದಾರ ಅಂದ್ರೆ ಕತ್ತಲ್ ಕರಿಮಲೆ ಕಾಡ್ನಾಗ ಎತ್ತಿಡ್ದಾರೆ ಅಂದ್ರೆ ಸುತ್ತ 16 ಹಳ್ಳಿ ಬೆಳಕಾಗದಂತೆ. ಅಷ್ಟು ತೇಜಸ್ ಇತ್ತು ಆ ಗೊಡಗ್ನಲ್ಲಿ. ಅಂತ ಗೊಡಗು ಅವ್ನು ಬೇಟೆ ಹೋಗ್ಬೇಕಂದ್ರೆ ಚಿತ್ತೈಗೆ ಕಾಟಾಯಿಗೆ ಶಿವ ಕೊಟ್ಟಿದ್ದ ಅದನ್ನ. ಚಿತ್ತೈಗಳು ಬೇಡ ಪುಂಡಪ್ಪರ ಏನಾದ್ರು ಮಾಡಿ ಕಳೆದ್ ಬಿಡ್ತಾನೆ, ಅವ್ನು ಸವಾಸ್ ಬೇಡ ಅಂತ ಕಾಟ ಹೇಳಿದ್ದ. ಆದ್ರೆ ಅವ್ನಿಗೆ ಹೇಳಿರ್ಲಿಲ್ಲ ಅವನು. ನಮ್ಮ ಕರ್ನಾಟಕದಲ್ಲಿ 7 ಜನಪದ ಮಹಾಕಾವ್ಯಗಳಿದಾವೆ, ಅದರಲ್ಲಿ ಜುಂಜಪ್ಪದು ಕೂಡ ಒಂದಿದೆ. ನೀನು ಎಷ್ಟೊತ್ತಾಡ್ತೀಯಾ ಸರ್? ಜುಂಜಪ್ಪನ ಮಹಾಕಾವ್ಯ ಅಂತ ಆದ್ರೆ ನಾನು ಸರಿ ಸುಮಾರು ಸುಮ್ಮನೆ ಹೇಳ್ಬೇಕು ಅಂತ ಯಾರಾದ್ರೂ ಕೇಳ್ತಾರೆ ಹೇಳ್ಬೇಕು ಅಂತ ಹೇಳಿದ್ರು 3 ದಿನ ಕರೆಕ್ಟ್ ಆಗ್ಬೇಕು ಅವ್ರದ್ದು. ಈ ಜುಂಜಪ್ಪರ ಕಾವ್ಯ ಅಂದ್ರೆ ಅವರಿಂದ ಸ್ಟಾರ್ಟ್ ಆಗಲ್ಲ ಅದು. ಅವ್ರ ತಾತ ದೇವ್ರ ದೈಮರ್ನಿಂದ ಹಿಡಿದು ಅವ್ರ ಅಪ್ಪ ಕೆಂಗ್ರು ಮಲ್ಲೇಗೌಡನಿಂದ ಹಿಡಿದು ಅವರು ಕೊಂಕಿ ಜರ್ಮಲೆಯಿಂದ ಬೇವನಹಳ್ಳಿ ಕಳೂರಳ್ಳಿಗೆ ಬಂದು ಅಲ್ಲಿ ಅವರೆಲ್ಲ ಚೇಳೂರು ರಂಗಪ್ಪ ಅಂತ ಸರ್ಸಾಡಿ ಅದನ್ನೆಲ್ಲ ಗೆದ್ದು ಇದನ್ನೆಲ್ಲ ಗೆದ್ದು ಅವರೆಲ್ಲ 77 ರಾಜ್ಯಗಳಿಗೆ ಹೆಚ್ಚುಗಾರಿಕೆ ಪಡೆದು 16 ವರ್ಷಕ್ಕೆ ಅವ್ರು ಸಾಯ್ತಾರೆ. 16 ವರ್ಷಕ್ಕೆ ಸಾಯ್ತು ಸಹ ಅವರು ಅಷ್ಟೊಂದು ಹೆಸರುವಾಸಿ ಮಾಡ್ತಾರೆ. ಅದೆಲ್ಲ ಸತ್ತಾದ್ಮೇಲೆ ಅವ್ರು ದೇವ್ರಾದ್ಮೇಲೆ ಅವ್ರನ್ನ ಆ ಜುಂಜಪ್ಪನ ಪೂಜಾರು ಯಾವ ತರ ಪೂಜೆ ಮಾಡಿದ್ರು, ಅಲ್ಲಿಂದ ಅವರು ಯಾವ ಪ್ರದೇಶಕ್ಕೆ ಹೋಗಿ ಕೊನೆದಾಗ ಬಂದು ಅವರು ಆಲ್ಟ್ ಆದ್ರು ಅಂತಕ್ಕಂಥ ಪದ ಪೂರ್ತಿ ನಾನು ಸಂಪೂರ್ಣವಾಗಿ ಹೇಳ್ಬೇಕಂದ್ರೆ 9 ರಾತ್ರಿ ಬೇಕೇ ಬೇಕು. 9 ರಾತ್ರಿ ಅಲ್ಲೇ ಪ್ರಾಕ್ಟೀಸ್ ಮಾಡಿದೀರಾ? 9 ರಾತ್ರಿ ಕೂಡ 9 ರಾತ್ರಿ ಆಡಿದೀವಿ, ಎಲ್ಲ ಆಗಿದೆ. ಅದ್ರ ಬಗ್ಗೆ ಯಾವ್ದಾದ್ರು ಒಂದು ಪಲ್ಲವಿ ಹೇಳಿದ್ರೆ ಅವರು ಏನೋ ಯಾವ ತರ ಹೇಳ್ಬೇಕು ಸರ್? ನೀವು ಕೇಳ್ಬೇಕಾಯ್ತಲ್ಲ. ಚಿತ್ರದೇವ್ರ ಕಾವ್ಯ ಅಂದ್ರೆ ಅವ್ರು ಹುಟ್ಟಿದ್ದಾಗಿಂಟು ಆಡ್ಬೇಕಾಗುತ್ತೆ. ಚಿತ್ರದೇವರು ಅಂದ್ರೆ ಅವ್ರ ಚಿತ್ತಯ್ಯ, ಕಾಟಯ್ಯ, ಉಗ್ರ ನರಸಿಂಹ ಅಂತ 3 ಅಣ್ಣ ತಮ್ಮಗಳು. ಅವರು ಶ್ರೀಕೃಷ್ಣ ಪರಮಾತ್ಮ ಗೋವರ್ಧನಗಿರಿ ಬೆಟ್ಟ ಎತ್ತಿದ್ರಲ್ಲ, ಆ ಬೆಟ್ಟದ ಕಾಡಿನಲ್ಲಿ ಹುಟ್ಟುಬಿಟ್ಟು ಚಿತ್ತನಗಿರಿಯಲ್ಲಿ ಹುಟ್ಟಿ ಗೋವರ್ಧನಗಿರಿಯಲ್ಲಿ ಹುಟ್ಟಿ ಚಿತ್ರಗಿರಿ ಪಟ್ನ ಕಟ್ಟಿ ಅವ್ರ ಗಂಗಮಳಮ್ಮ ಅಮ್ಮನ ಮದ್ವೆ ಆಗಿ ಬೇಟೆ ಹೋಗ್ಬೇಕು ಅಂತ ಹೋಗಿ ಅವಾಗ 10 ಲಕ್ಷದ ಮುತ್ತಿನ ಗೊಡಗು ಎತ್ತಿಡ್ದಾರೆ ಅಂದ್ರೆ ಸುತ್ತ 16 ಹಳ್ಳಿ ಬೆಳಕಾಗಬೇಕು ಹತ್ತು ಟೈಮ್ನಾಗ. ಅವ್ರದ್ದು ಒಂಥರ ಗೊಡಗು ಅಂತ ಈ ಛತ್ರಿಗೆ ಟೈಪ್ ಇಟ್ಕೊಂತಾರಲ್ಲ ಆ ತರ ಗೊಡಗು ಅಂತ ಇತ್ತು. ಆ ಗೊಡಗನ ಹಿಂಗ್ ಎತ್ತಿಡ್ದಾರ ಅಂದ್ರೆ ಕತ್ತಲ್ ಕರಿಮಲೆ ಕಾಡ್ನಾಗ ಎತ್ತಿಡ್ದಾರೆ ಅಂದ್ರೆ ಸುತ್ತ 16 ಹಳ್ಳಿ ಬೆಳಕಾಗದಂತೆ. ಅಷ್ಟು ತೇಜಸ್ ಇತ್ತು ಆ ಗೊಡಗ್ನಲ್ಲಿ. ಅಂತ ಗೊಡಗು ಅವ್ನು ಬೇಟೆ ಹೋಗ್ಬೇಕಂದ್ರೆ ಚಿತ್ತೈಗೆ ಕಾಟಾಯಿಗೆ ಶಿವ ಕೊಟ್ಟಿದ್ದ ಅದನ್ನ. ಚಿತ್ತೈಗಳು ಬೇಡ ಪುಂಡಪ್ಪರ ಏನಾದ್ರು ಮಾಡಿ ಕಳೆದ್ ಬಿಡ್ತಾನೆ, ಅವ್ನು ಸವಾಸ್ ಬೇಡ ಅಂತ ಕಾಟ ಹೇಳಿದ್ದ. ಆದ್ರೆ ಅವ್ನಿಗೆ ಹೇಳಿರ್ಲಿಲ್ಲ ಅವನು. ಚಿತ್ತ ಹೆಂಗೋ ಮಾಡಿ ತಿಳ್ಕೊಂಡ್ಬಿಟ್ಟ ಅದನ್ನ. ಅವಾಗ ಕೇಳ್ದ, ಅಣ್ಣ ನಾನು ಕಾಡ್ಗೆ ಹೋಗ್ಬೇಕಣ್ಣ ಅಂದ. ಆಯ್ತಪ್ಪ ಹೋಗೋಣ ಅಂತಂದ. ಹೋಗೋಣ ಅಂದ್ರೆ, ಅಣ್ಣ ಶಿವನ ಮಗ ಶಿತ್ತಂಗಿರಿ ದೊರೆ ಕಾಡಿಗೆ ಹೋಗ್ತಾನೆ ಅಂದ್ರೆ ನೆತ್ತಿ ಮೇಲೆ ಎಲ್ಲಿಡ್ದಂಗೆ ಹೆಂಗ ನಾವು ತರ್ಗಿಯಣ ಗೊಡಗ ಅಂತ ಕೇಳ್ದ. ಆ ಗೊಡಗ್ ತೆಗಿಸ್ಬೇಕು ಅಂದ್ರೆ 1000 ಜೂಲ 1000 ನಾಯಿ ಆಗ್ಬೇಕು, ಆಮೇಲೆ ಕಾಳೆ ಕೊರ್ಮನ್ ಕರ್ಕೊಂಬರ್ಬೇಕು, ಕಾಳೆ ತೆಗಿಸ್ಬೇಕು, ಗೊಡಗಿಡಿಯನ್ ಕರ್ಕೊಂಬರ್ಬೇಕು, ಕ್ಷತ್ರಿಯ ವಂಶಸ್ಥನ ಆಗ್ಬೇಕು, ಅವನು ಕ್ಷತ್ರಿಯ ತೆಗಿಸ್ಬೇಕು, ಗೊಡಗ್ ತೆಗಿಸ್ಬೇಕು. ಆಮೇಲೆ ಇನ್ನು ಹೊಗೆ ಹಾಕ್ಬೇಕು, ಧೂಪ ಸಾಮ್ರಾಣಿ ಹೊಗೆ ಆಕಾಶಕ್ಕೆ ಮುಟ್ಬೇಕು, ಕೊಕ್ಕಂ ತಕ್ಕೊಳಕ್ ಹೋಗಿ ಕೋಳಿ ಹುಂಜ ಆಗ್ಬೇಕು, ಬೆಕ್ಕಂ ತರ್ಸ ಮೇಕೆ ಹೊತ್ತಾಗಬೇಕು, ಮೂಗ್ ಬಾಲದಾಗಬೇಕು, ಕಂಬಿಲ್ ಜೂಳಿರ್ಬೇಕು, ಅದನ್ನ ಕಡಿಬೇಕು, ಬೇಟೆ ಹಾಕ್ಬೇಕು, 101 ಪಿಚ್ಚಕಾಯಿ 101 ನಿಂಬೆಕಾಯಿ ಕೊಯ್ದಾಕ್ಬೇಕು. ಆಮೇಲೆ ಇನ್ನೂ ಹೆಚ್ಚಿನ ತರದಾಗ ಅದನ್ನ ತೆಗಿಬೇಕಂದ್ರೆ ಭಾರಿ ಕಷ್ಟ ಆಯ್ತಪ್ಪ. ಅಣ್ಣ ಅದೇನಣ್ಣ ಆಗ್ಲಿ ದೊರೆತನ ಕೇಳೋಣ ಬಡತನ ಅವನ್ನೆಲ್ಲ ಕರ್ಕೊಂಬತ್ತೀನಿ ಕಾಣ ಅಂತ ಹೇಳಿ ಎಲ್ಲ ಕರ್ಕೊಂಬಂದು ಮಾಡಿಸ್ತಾನೆ. ಮಾಡಿಸ್ತಾದ್ಮೇಲೆ ಆ ಗೊಡಗ್ ತಕೊಂಡ್ ಹೋಗ್ಬೇಕಾದ್ರೆ ಕರ್ತಲ್ ಕರಿಮಲೆ ಕಾಡಿನಲ್ಲಿ ನೈಟ್ ಟೈಮು ಅವನು ಹೋಗ್ತಿರ್ಬೇಕಾದ್ರೆ ಇವನು ಕಾಟಯ್ಯ ಮಂಗ್ ಪೋದಿ ಹೇಳ್ಬಿಡ್ತಾನೆ ಚಿತ್ತೆಗೆಲ್ಲ. ಅವಾಗ ಅವರೆಲ್ಲ ತಲೆ ಮನಿಕೊಂಡ್ಬಿಡ್ತಾರೆ. ಈ ಎರಗುಂಟೆ ಎರಜಿನ್ನ ಅಂತಕ್ಕಂಥ ರಾಜ ಇರ್ತಾನೆ ತಿರುಗುಣಿ ಪಟ್ಟಣದನು. ಅವನು ಸೈನಿಕರು ಅಂದ್ರೆ ಅವ್ನು ಕಳ್ಳ ಕೊರಮರು ಅಂದ್ರೆ ಅವನು ಸೈನಿಕರಿದ್ರಲ್ಲ, ಅವ್ರು ಬೇಟೆ ಆಡ್ಬೇಕು ಅಂತ ಅದೇ ಕಾಡಿಗೆ ಬಂದಿರ್ತಾರೆ. ಕತ್ತಲ್ ಕರಿಮಲೆ ಕಾಡು ಅಂದ್ರೆ ಬೆಳಿಗ್ಗೆ ಹೊತ್ನಲ್ಲಿ ಹೋದ್ರು ಅಲ್ಲಿ ಕತ್ಲಿರುತ್ತೆ, ಅಷ್ಟು ಗುಂಪಾಗಿರುತ್ತೆ ಆ ಕಾಡು. ಆದ್ರೆ ಅವ್ರು ನೈಟ್ ಹೊತ್ತು ಬೇಟೆ ಆಡಕ್ ಹೋಗ್ತಾರೆ, ಆದ್ರೂ ಬೆಳಕಿರುತ್ತೆ.
ಹೌದಾ? ಇದೇನಪ್ಪ ಸೋಜ್ಗ ಅಂತಾರೆ, ಯಾಕಂದ್ರೆ ಅವ್ರು ಗೊಡಗ್ತಾಣ ಇದ್ರಲ್ಲ ಹಾ, ಕೊಡುಗು, ಹೌದು. ಚಿತ್ತಯ್ಯ ಕಟಾಯ ಮುತ್ತಿನ ಗೊಡಗ್ತಾಣ ಸುತ್ತದ್ ನರಳಿ ಬೆಳಕಾದಂತೆ. ಓ ಏನ್ ಇವತ್ತು ಈ ತರ ಬೆಳಕೈತಲ್ಲ ಅಂತ ಹೋಗಿ ನೋಡಿದ್ರೆ ಚಿತ್ತಯ್ಯ ಕಟಾಯ ಉಗ್ರ ನರಸಿಂಹನ್ ಗೊಡಗು. ಆದ್ರೆ ಇವ್ರು ಗೊಡಗು ಅಂತ ಅವ್ರಿಗೆ ಗೊತ್ತಿಲ್ಲ. ಹೋಗಿ ಯರಗುಂಟಿ ಅರ್ಜುನ್ ಅಂತ ಹೋಗ್ತಾರೆ, ಸ್ವಾಮಿ ಹಿಂಗ್ ಗೊಡಗೈತ್ ಸ್ವಾಮಿ ಯಾರ್ದೋನೋ ಅಂತಂದು. ಅವಾಗ ಯಾರಪ್ಪ ಅಲ್ಲಿ ಯಾರ್ಯಾರಿದ್ರು ಅಂತ ಅಲ್ಲಿ ಹಿಂಗೆ ಇದ್ರ ಕಂಡ್ರೆ ಸ್ವಾಮಿ ಮೋರ್ ನಂಬ ಹಾಕೊಂಡಿದ್ರು, ಪಟ್ಟೆ ದಟ್ಟಿ ಹಾಕೊಂಡಿದ್ರು, ಒಳ್ಳೆ ಕಡಗ ಹಾಕೊಂಡಿದ್ರು, ಅಲ್ಲಿ ಕುದುರೆ ಇತ್ತು ಮಗ್ಲಾಗೆ, ಹಂಗಿದ್ರು ಹಿಂಗಿದ್ರು. ಒಬ್ಬ ಸಾಧು ಸನ್ಯಾಸಿ ತರ ಇಲ್ಲಿ ಅವನೇ ಕಣಪ್ಪ ಕಾಟಮಲಿಂಗ, ಅವನೇ ಕಣಪ್ಪ ಚಿತ್ರಲಿಂಗ, ಅವನೇ ಕಣಪ್ಪ ಉಗ್ರ ನರಸಿಂಹ, ಅವ್ರ ಸವಾಸ ಬೇಡ ಕಣಪ್ಪ ಅಂತ ಯರಗುಂಟಿ ಅರ್ಜುನ್ ಹೇಳ್ತಾನೆ. ನಿನ್ಗೇನ್ ಸ್ವಾಮಿ ನೀನ್ ಏನ್ ಸ್ವಾಮಿ ಹಿಂಗೆ ಹೇಳ್ತಲ್ ಸ್ವಾಮಿ ಅಂತ ಹೇಳ್ಬಿಟ್ಟು, ನೀನ್ ಅರಗಳಿಗೆ ಆದ್ರೂ ನಿನ್ ನೆತ್ತಿ ಮೇಲೆ ಗೊಡಗಿಡ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ನೂಲ್ ಹಗ್ಗ ಮಾಡ್ಕೊಂಡು ಆ ಗೊಡಗ ಎತ್ಕೊಂಡು ಹೋಗ್ತಾರೆ. ಆ ಗೊಡಗೆ ಎತ್ಕೊಂಡು ಹೋದಾಗ ಚಿತ್ತಯ್ಯ ಎದ್ದು ನೋಡಿದಾಗ ಗೊಡಗಿರಲ್ಲ. ಅವಾಗ ಕಣ್ಣಾಗ ನೀರ್ ಕಾಡಿಗರ್ದ್ ಬಿಡ್ತವೆ. ಕಣ್ಣಾಗಳು ನೀರು ಕಾಡಿಗರದ್ರೆ ಅವಾಗ ಚಿತ್ತಯ್ಯ ಥೂ ನಮ್ಮ ಅಣ್ಣ ಕಾಟಾಯ್ ತಗೋಬೇಡ ಅಂತ ಹೇಳಿದ್ದ, ಆದ್ರೂ ನಾನು ಬಂದು ಕಳೆದ್ನಲ್ಲ, ಈಗ ನನ್ನ ಮರ್ಯಾದೆ ಏನಾಗಬೇಕು ಅಂತ ಹೇಳ್ಬಿಟ್ಟು ಈ ಕುದುರೆ ಬಿಚ್ಚಿ ಮೇಘು ಅಂತ ಹೊಡಿತಾನೆ ಕುದುರೆ. ಇಡೀ ನಮ್ಮ ಅಖಂಡ ಭಾರತ ಖಂಡದಲ್ಲಿ ಯಾರು ನೋಡಿರಲ್ಲ ಬೇರೆ ಕಡೆ ಪ್ರಪಂಚ ಇದೆ ಅಂತ. ನಾವೆಲ್ಲ ಓದೋದು ಹಿಸ್ಟ್ರಿಯಲ್ಲಿ ಓದೋದು ವಾಸ್ಕೋಡಿಗಮ್ಮ ಬಂದ್ಬಿಟ್ರು, ಸೀರೆ ಉಟ್ಕೊಂಡಿಡಿದ್ರು, ಹೊಸದಾಗಿ ಸೀರೆ ಇಂಟ್ರೊಡ್ಯೂಸ್ ಮಾಡಿದ್ರು, ಆಮೇಲೆ ಬಂದು ಎಲ್ಲ ಮಸಾಲಾ ಐಟಮ್ಸ್ ತಗೊಳೋದು ಅಂತ ಹೇಳ್ತೀವಿ. ಇನ್ನೂ ನಮ್ಮ ಅಖಂಡ ಭಾರತದಲ್ಲಿ ಯಾರು ಇಲ್ಲಿಂದ ಹೋಗಿರ್ದೇ ಇರ್ತಕ್ಕಂಥ ಪ್ರಪಂಚಕ್ಕೆ ಅವತ್ತು ಮೇಘ ಬಂದಾಗ ಚಿತ್ತಯ್ಯ ಹೋಗ್ಬಿಟ್ಟಿದ್ದ. ಹೋಗ್ಬೇಕಾದ್ರೆ ಏನು ಹಿಂಗ್ ಹೋಗ್ತಾನೆ ಚಿತ್ತಯ್ಯ ಅಂತ ಕಾಟೆ ಉಗ್ರ ನರಸಿಂಹನ್ ಕೇಳಿದ್ಕೆ ಅವಾಗ ಅಣ್ಣ ಯಾವ್ದಾದ್ರು ಹೋಗಿ ಯಾವ್ದಾನ ಬೆಟ್ಟಕ್ಕೆ ಡಿಕ್ಕಿ ಹೊಡ್ಕೊಂಡು ನಾನು ಸಾಯ್ಬೇಕು ಅಂತ ತೀರ್ಮಾನ ಮಾಡೋಣಪ್ಪ ಅಂತ ಹೇಳ್ತೆ. ಇಲ್ಲ ಅವ್ನು ವಾಪಸ್ ಕರಿ ಅಂತ ಹೇಳಿ ಕಾಟೆ ವಾಪಸ್ ಕರೆಸ್ತಾನೆ. ಅವಾಗ ಬಂದಾದ್ಮೇಲೆ ಹೋಗಪ್ಪ ನೀನೇ ಹೋಗಿ ತೆಗಿರ್ಬೇಕು, ತಿರ್ಗುಣಿ ಯರಗುಂಟಿ ಅರ್ಜುನ ಅರಮನೆಯಾಗೈತದು, ಮುಚ್ಚಮಳಿಗೆ ಮುಚ್ಚಾರಿ ಅಗಸು ಪುಟ್ಟಕ್ಕನ್ ಮನ್ಗೋಬೇಕು, ಪದ್ಮಾವತಿ ಸುಳೆ ಮನ್ಗೋಬೇಕು, ಇನ್ನ ನೀನ್ ಎಲ್ಲ ನಾನು ಬರ್ಕೊಡ್ತೀನಿ ಕಾಗದ ವಾಲೆಗೆ, ಅದನ್ನೆಲ್ಲ ಮಾಡ್ಕೊಂಡು ನೀನ್ ಗೊಡಗ್ ತರಬೇಕು ಅಂತ ಹೇಳ್ತಾರೆ. ಅವಾಗ ಗೊಡಗ್ ತಂದಾದ್ಮೇಲೆ ಅಂಟು ಮುಂಟಾಗೈತಿ ಅಂತ ಹೇಳ್ಬಿಟ್ಟು ಅದನ್ನ ಕನಕಾತ್ರಿ ನದಿನಲ್ಲಿ ಬೆಳಿಗ್ಗೆ ಮಾಡ್ಕೊಂಡು ಅದನ್ನೆಲ್ಲ ಒಳೆ ಪೂಜೆ ಮಾಡಿಸ್ಕೊಂಡು ತಿರ್ಗಾ ತಾಮನ್ ಚಿತ್ತಗಿರಿ ಪಟ್ಟಣದಾಗ ಇಡ್ತಾರೆ. ಆವಾಗ ಇಷ್ಟೆಲ್ಲ ಕತೆ. ಇದನ್ನ ಸಿಂಪಲ್ ಆಗಿ ಹೇಳೋದು ಇಷ್ಟ ಆಗುತ್ತೆ ಸರ್. ಪೂರ್ತಿ ನಾವು ಬುಡಾ ಕೊನೆ ಹಿಡಿದು ಹೇಳ್ತೀವಿ ಅಂದ್ರೆ ಕರೆಕ್ಟ್ ಆಗಿ ಒಂದು ವಾರ ಬೇಕು ಈ ಕತೆ.